ಮ್ಯೂಸಿಕ್ सर और 5 इयर्स मेंटेनेंस ಕೊಟ್ಟಿದ್ದಾರೆ सर आधा कोई निकल गया तो घर पे है होता नहीं मेरे पास है कोई मुझे नहीं किए ऐसे ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಬೀದರ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಒಂದು ಜಿಮ್ನ ಉದ್ಘಾಟನೆ ಮಾಡಿದ್ದಾರೆ. ರಹೀಂ ಖಾನ್ ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ, ಜಲಾಲಯ ಇದೆ, ಸಾರ್ವಜನಿಕರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆರೋಗ್ಯ ಇದ್ದರೆ ಚೆನ್ನಾಗಿತ್ತು ಅಂದ್ರೆ ಎಲ್ಲವೂ ಚೆನ್ನಾಗಿದೆ, ಆರೋಗ್ಯ ಇಲ್ಲದೆ ಇದ್ರೆ ಏನೂ ಇಲ್ಲ. ಆಧುನಿಕ ಯುಗದಲ್ಲಿ ಇದ್ದೀವಿ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಹಿರಿಯರ ತನಕ ಎಲ್ಲರೂ ಒತ್ತಡದಲ್ಲಿದ್ದಾರೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ಯುವಶಕ್ತಿ ಅಣುಶಕ್ತಿ ಇದ್ದಾರೆ, ಅವರೇ ದೊಡ್ಡ ಜವಾಬ್ದಾರಿ ಇದೆ. ಅವರು ಸುಮಾರು 30% ಯುವಕರು ದಾರಿ ತಪ್ಪಿ ದುಶ್ಚಟ ದುರ್ಘಟನೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಶೆ ಮಾಡೋದೇ ಯಾರಿಗೆ ಮಾತಾಡೋಣಲ್ಲಿ ಮೊಬೈಲ್ ಬಂದ್ ಮಾಡೋಣ, ನಶೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸರಾಯಿ ಕುಡಿಯೋದು ಅಂದ್ರೆ ಅವ್ರ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ನಾವು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳೆಲ್ಲ ಬಹಳಷ್ಟು ಟೆನ್ಷನ್ ಇರ್ತಾರೆ, ನೋಡಿದ್ದಾರೆ. ಹಾಗೆ ಇವತ್ತು ಎಲ್ಲಾ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಇನ್ನೊಂದು ಸಮಸ್ಯೆ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೆ, ನಮಗೂ ಸೇರಿಸ್ಕೊಂಡು. ಎಲ್ಲ ಬೆಳಿಗ್ಗೆ ಅಂದ್ರೆ ಬರೀ ಮೊಬೈಲಲ್ಲಿ ಇರ್ತೀವಿ, ಮುಂಜಾನೆಯಿಂದ ರಾತ್ರಿವರೆಗೆ. ಮಕ್ಕಳು ಯಾವ ಪ್ರಮಾಣದಲ್ಲಿ ಮೊಬೈಲ್ನ ಗೀಳಿದೆ ಅಂದ್ರೆ, ಮೊಬೈಲ್ ಏನಾದರೂ ತಂದೆ ತಾಯಿಗಳು ಕಸ್ಕೊಂಡು ಬಿಟ್ರೆ ಅವ್ರು ಏನ್ ಮಾಡ್ಕೋತಾರೋ ಅನ್ನೋಂತ ರೀತಿ. ಮೊಬೈಲ್ ಇಲ್ಲದೆ ಜೀವನ ಇಲ್ಲ, ಅದರಿಂದ ಮಾನಸಿಕವಾಗಿ ದುರ್ಬಲ ಆಗ್ತಾರೆ ಮಕ್ಕಳಲ್ಲಿ. ಇವೆಲ್ಲ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ವಾಕಿಂಗ್ ಆಗ್ಬೇಕು, YBR ಆಗ್ಬೇಕು. ಈ ನಮ್ಮ ತಂದೆಯವರಿಗೆ 102 ವರ್ಷ ಇದೆ. ಅವ್ರು ನಮ್ಗೆ ಹೇಳ್ತಿದ್ರು, ನಾವೆಲ್ಲ ದಿನಾಲು 10 ಕಿಲೋಮೀಟರ್ ವಾಕ್ ಮಾಡ್ತಿದ್ದೀವಿ, ದಿನಾಲು 2 ತಾಸು ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ರು, ಅವರು ಯೋಗ ಮಾಡ್ತಾ ಇದ್ರು, ಅವರು ನೇಚರ್ ಕ್ಯೂರ್ಗೆ ಹೋಗ್ತಾ ಇದ್ರು. ಆಹಾರ ಪದ್ಧತಿ, ಜೀವನ ಪದ್ಧತಿ, ಆಹಾರ ತಿನ್ನೋದ್ರಲ್ಲಿ ಬಹಳ ಇತಿಮತಿ ಇತ್ತು ಅವ್ರದ್ದು. ಅವ್ರು ಇವತ್ತು ಶುಗರ್ ಇಲ್ಲ, 102 ವರ್ಷ. ಸುಮಾರು ಜನ ಇದ್ದಾರೆ ಅವ್ರಿಗೆ BP ಇಲ್ಲ. ಅಂದ್ರೆ ಆರೋಗ್ಯ ನಾವೆಲ್ಲ ಕಾಪಾಡ್ಕೊಂಡು ಹೋಗುವಂಥದ್ದು ಬಹಳ ಅವಶ್ಯಕತೆ. ಮತ್ತೆ ಏನು ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್, ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ. ಹಿಂದೆ ಗರಡಿ ವ್ಯಾಯಾಮ ಶಾಲೆ ಅಂತೇಳಿ ಕುಸ್ತಿ ಆಡುವಂಥದ್ದು, ಅವೆಲ್ಲ ಆಟ ಪಾಠಗಳಲ್ಲಿ ಭಾಗವಹಿಸ್ತಾ ಇದ್ರು, ಕಬಡ್ಡಿ ಇತ್ತು, ಇಂಥದ್ದೆಲ್ಲ ಇದ್ದು ಈಗ ಅವೆಲ್ಲ ಮಾಯ ಆಗಿದ್ದಾವೆ. ಮಕ್ಕಳಿಗೆ ಆಸಕ್ತಿ ಬರಬೇಕು ಅಂದರೆ ಬೆಳಿಗ್ಗೆ ಎದ್ದು ನಿಯಮಿತವಾಗಿ ಶಿಸ್ತು ಬೇಕಲ್ಲ. ಇಲ್ಲಿ ಯಾರು ಯುವಕರಿದ್ದಾರೆ, ಕಡಿಮೆ 400 ರೂಪಾಯಿ ತಿಂಗಳಿಗೆ, 600 ರೂಪಾಯಿ ತಿಂಗಳಿಗೆ ಅಂದರೆ ವರ್ಷಕ್ಕೆ 6,000 ರೂಪಾಯಿ. ಬಹಳ ಕಡಿಮೆ ಫೀ ಇಕ್ಕಿದ್ದಾರೆ. ಒಬ್ಬ ಕೋಚ್ಗೆ ಇಕ್ತಾರೆ, ನಿರ್ವಹಣೆ ಮಾಡಲಿಕ್ಕೆ 4-6 ಜನ ಬೇಕಾಗ್ತಾರೆ. ಇದಕ್ಕೆ ನಿರ್ವಹಣೆ ಅಂತ ಮಾಡಬೇಕಾಗ್ತದೆ. ಇವತ್ತು ರಹೀಂ ಖಾನ್ ಸೇರಿ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಜಿಮ್ ಅದು ಇವತ್ತು
ಒಳ್ಳೆ ರೀತಿಯಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ಘಾಟನೆಯನ್ನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ಬೀದರ್ ಜಿಲ್ಲೆಯ ಜನರಿಗೆ ಆಗಲಿ. ಎಲ್ಲ ಜನರ ಆರೋಗ್ಯವಂತ ಸಮಾಜಕ್ಕೆ ಆರೋಗ್ಯವಂತ ಯುವಕರಿದ್ದರೆ ಮಾತ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಶಾರೀರಿಕವಾಗಿ ಸದೃಢವಾಗಿರಬೇಕು, ಮಾನಸಿಕವಾಗಿ ಪ್ರಬುದ್ಧರಾಗಿರಬೇಕು. ಇದ್ರೆ ಮಾತ್ರ ಸುಂದರ ಸಮಾಜ ನಿರ್ಮಾಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಎಲ್ಲರೂ ಈ ಜಿಮ್ ಚೆನ್ನಾಗಿ ಮಾಡಿದ್ದಾರೆ. KRDಯವರು ಮಾಡಿದ್ದಾರೆ. ಹೊಸದಾಗಿ ಇಲ್ಲಿಗೆ ಆಗಮಿಸಿದಂಥ ರಮ್ಯಾ ಇದ್ದಾರೆ, ಮತ್ತು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾ ಅವರಿದ್ದಾರೆ, ಗಿರೀಶ್ ಅವರಿದ್ದಾರೆ. ರಹೀಮ್ ಖಾನ್ ಅವರ ನೇತೃತ್ವದಲ್ಲಿ ಕೆಲಸ ಆಗಿದೆ. ಹೀಗಾಗಿ ರಹೀಮ್ ಖಾನ್ ಅವರಿಗೆ ತಂಡದವರಿಗೆ सभी को धन्यवाद। इधर में एक शानदार जिम आज ओपनिंग हुआ है और डिस्ट्रिक्ट इंचार्ज जी आज उनके यूथ को लेके सभी इधर सिटीजन को लेके चिंता की कि इधर में अच्छा सा लेटेस्ट ऑल फैसिलिटीज के वास्ते एक जिम बनाया गया है। इसके लिए मेल और फीमेल लेडीज़ के लिए भी सेपरेट टाइमिंग है, जेंट्स के भी लिए सेपरेट टाइमिंग है, क्योंकि हेल्थ इज़ वेरी वेरी इंपॉर्टेंट है। तो मैं सभी विदर्भ सिटीजन को रिक्वेस्ट करता हूँ कि सभी आप एक बार यहाँ पे विजिट की ये स्टेडियम के अंदर। थैंक यू। स्टार्टिंग सेटिंग करना स्ट्रेचिंग है।